ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ಅಬ್ಬಬ್ಬ 1000 ದಿನವನ್ನ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವನ್ನ ಹಾವೇರಿಯಲ್ಲಿ ಮಾಡ್ತಾ ಇದೆ. ಇದು 6ನೇ ಗ್ಯಾರಂಟಿ ಇರಬಹುದು. ಡೆಫಿನೆಟ್ಲಿ ಕಂದಾಯ ಇಲಾಖೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವನ್ ಆರ್ ಅಶೋಕ್ ಅವರು ಕೂಡ ಅವರಿಗೆ 100ಗೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಇಲಾಖೆಯಲ್ಲಿ ಆ ಸಚಿವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬಟ್ ಪಾಯಿಂಟ್ ಅದಲ್ಲ, ಪಾಯಿಂಟ್ ಕಾಂಗ್ರೆಸ್ ಸರ್ಕಾರ 1000 ದಿನಗಳಲ್ಲಿ ಮಾಡಿರುವಂತಹ ಸಾಧನೆ ಏನು? ಈ ಸಾಧನೆಯಿಂದ ಜನಸಾಮಾನ್ಯರು ಸಂತೋಷವಾಗಿದ್ದಾರಾ? ಇದರ ಮಧ್ಯೆ ಕುರ್ಚಿ ಫೈಟ್ ಯಾವ ಲೆವೆಲ್ಗೆ ಹೋಗಿದೆ ಅಂತಂದ್ರೆ, ಸ್ವತಃ ಬಿಜೆಪಿಯೇ ಈ ಕುರ್ಚಿ ಬದಲಾವಣೆಯ ಬಗ್ಗೆ ಪೋಸ್ಟರ್ ಹಾಕ್ಕೊಂಡಿದೆ, ಯುಗಾದಿಗಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಕನ್ಫರ್ಮೇಷನ್ ಬಿಜೆಪಿಗೆ ಸಿಕ್ಕಿದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಜೆಟ್ ಪ್ರಿಪರೇಷನ್ ನಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರು ಬದಲಾಗ್ತಾರಾ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಸಾಲು ಸಾಲು ಹೇಳಿಕೆಗಳು. ಮಧ್ಯೆ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇನಫ್ ಇಸ್ ಇನಫ್, ಸಾಕು, ಯಾರು ಕೂಡ ಪಕ್ಷದ ವಿಚಾರಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋಂಗಿಲ್ಲ ಅಂತ ಹೇಳ್ತಾರೆಯೇ ಹೊರತು ಯತೀಂದ್ರ ಅವ್ರಿಗೂ ನೋಟಿಸ್ ಹೋಗಿಲ್ಲ, ಚಂದ್ರರಾಜ್ ಹಟ್ಟಿಹೊಳಿ ಅವ್ರಿಗೂ ನೋಟಿಸ್ ಹೋಗಿಲ್ಲ. ಯಾರು ಏನ್ ಬೇಕಾದ್ರೂ ಮಾಡಬಹುದು. ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ಅಜ್ಜಯ್ಯನಿಗೆ ನಮಸ್ಕಾರ ಮಾಡಿ ಮೇರಾ ನಂಬರ್ ಕಬ್ಬಾಯೇಗಾ, ನನ್ನ ಕಾಲ ಯಾವಾಗ ಕೂಡಿ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಇಬ್ರು ಇವತ್ತು ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ನಾನೊಂದು ತೀರಾ ನೀನೊಂದು ತೀರಾ ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ಳೇ ಇಲ್ಲ. ಮೀಡಿಯಾಗಳು ತಟ್ ಅಂತ ಕ್ಯಾಚ್ ಮಾಡಿ ಯಾವಾಗ ಪ್ಲೇ ಮಾಡಕ್ಕೆ ಶುರು ಮಾಡಿದ್ರು ಆಗ ಏನೋ ಅನೌಪಚಾರಿಕವಾಗಿ ಮಾತಾಡ್ದಂಗೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಇಬ್ಬರ ಮಧ್ಯೆ ತಾಳ ಮೇಳ ತಪ್ಪಿ ಹೋಗಿದ್ಯಾ?